ಕೈದಿಗಳು ಬೃಹತ್ತಾದ ಜೈಲಿನ ಗೋಡೆಯನ್ನ ಸಿಂಪಲ್ ಆಗಿ ಹಾರಿದ್ರು. ರಾತ್ರೋರಾತ್ರಿ ಜೈಲಿನಿಂದ ಎಸ್ಕೇಪ್ ಆಗಿದ್ರು. ಎಸ್ಕೇಪ್ ಆದಂತಹ ಕೈದಿಗಳು ಹಣಕ್ಕಾಗಿ ಪರದಾಡಿದ್ರು. ಆ ನಂತರ ಅವರು ಪಾದಾಚಾರಿಗಳ ಲೂಟಿನೂ ಮಾಡಿದ್ರು. 500 ರೂಪಾಯಿ ಪಾದಾಚಾರಿಗಳ ಲೂಟಿ ಮಾಡಿದ ಹಣದಿಂದಾನೇ ಟಿಫನ್ ಮಾಡಿದಂತಹ ಆ ಕೈದಿಗಳು ತಾವು ಮಾಡಿದಂತಹ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಹಾಗಾದ್ರೆ ಅವರ ಪ್ಲಾನ್ ಏನಾಗಿತ್ತು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಸಿಂಪಲ್ ಆಗಿ ಜೈಲು ಹಾರಿದ್ರು, ರಸ್ತೆಯಲ್ಲೇ ಲೂಟಿ ಮಾಡಿದ್ರು. ಜೈಲು ಟು ಜಹೀರಾಬಾದ್ ಹೇಗಿತ್ತು ಕೈದಿಗಳ ಪ್ಲಾನ್? ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕೈದಿಗಳ ಖತರ್ನಾಕ್ ಸಂಚು. ಹಾರೋದು ನೋಡಿ, ಒಂದು ಬಾರಿ ಕೈದಿಗಳು ಕಾಂಪೌಂಡ್ನಿಂದ ಹಾರೋದನ್ನ ನೋಡಿ. ಜೈಲಿನ ಗೋಡೆ ಮೇಲೆ ಹತ್ತಿರೋ ಕೈದಿಗಳು ಒಬ್ಬೊಬ್ಬರಾಗೆ ಧುಮುಕ್ತಾ ಇದ್ದಾರೆ. ಯಾವುದೋ ಮರಗಳ ಮಧ್ಯೆ ಓಡ್ತಾ ಇದ್ದಾರೆ. ಓಡಿ ಓಡಿ ಅವರು ಬಂದಿದ್ದು ರಸ್ತೆಗೆ. ನಿರ್ಜನ ರಸ್ತೆಯಲ್ಲಿ ಆ ಮೂವರು ಭಯದಿಂದ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಜುಲೈ 14 ನಸುಕಿನ ಜಾವ 4:35. ಇಲ್ಲಿ ನೋಡಿ, ಇದು ಜುಲೈ 14 ಅಂದ್ರೆ ಮಂಗಳವಾರ ನಸುಕಿನ ಜಾವ 4:35 ಆಗಿರಬಹುದು. ಆ ದೊಡ್ಡ ಗೋಡೆಯಿಂದ ಮೂವರು ಯಾವುದೋ ಒಂದು ಬಟ್ಟೆಯನ್ನ ಹಿಡಿದು ಜಿಗಿತಾ ಇದ್ದಾರೆ. ಬಟ್ಟೆಯನ್ನು ಹಗ್ಗದಂತೆ ಬಳಸಿರೋ ಅವರು ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಹೈಜಂಪ್ ಮಾಡಿದ್ದಾರೆ. ಜೈಲಿನ ಬೃಹತ್ ಗೋಡೆಯನ್ನ ದಾಟಿ ಬಿಟ್ಟಿದ್ದಾರೆ. ಈ ರೀತಿ ಎಸ್ಕೇಪ್ ಆಗಿರೋರಲ್ಲಿ ಒಬ್ಬನ ಹೆಸರು ಮಸ್ತಾನ್, ಇನ್ನೊಬ್ಬನ ಹೆಸರು ಸಂತೋಷ್, ಮತ್ತೊಬ್ಬನ ಹೆಸರು ಸಾಗರ್. ಇವರೆಲ್ಲ ತಮ್ಮದೇ ಯಾವುದೋ ಒಂದು ಬಟ್ಟೆಯನ್ನ ಹಗ್ಗದಂತೆ ಬಳಸಿ ಕಾಂಪೌಂಡ್ ಹಾರಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾರೆ. ಹೊರಗೆ ಬಟ್ಟೆ, ಒಳಗೆ ಏಣಿ. ಇದೇ ನೋಡಿ ಆ ಏಣಿ. ಜೈಲಿನ ಸಜಾಬಂದಿಗಳಾದ ಮಸ್ತಾನ್, ಸಂತೋಷ್, ಸಾಗರ್ ಮೂವರನ್ನು ಕಾಂಪೌಂಡ್ ಹತ್ತಿಸಿದ್ದ ಏಣಿ. ಇವರಲ್ಲಿ ಇಬ್ಬರಿಗೆ ಜೀವಾವಧಿ ಶಿಕ್ಷೆ, ಓರ್ವನಿಗೆ 20 ವರ್ಷ ಶಿಕ್ಷೆಯಾಗಿತ್ತು. ಹಲವಾರು ವರ್ಷಗಳಿಂದ ಶಿಕ್ಷೆ ಅನುಭವಿಸ್ತಾ ಇರೋ ಇವರೆಲ್ಲ ಸುಮಾರು ದಿನಗಳ ಹಿಂದಿನಿಂದ ಜೈಲಿನಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿದ್ದರು. ಒಂದೇ ಬ್ಯಾರಕ್ನಲ್ಲಿದ್ದ ಇವರೆಲ್ಲ ರಾತ್ರೋರಾತ್ರಿ ಬ್ಯಾರಕ್ನ ಶೌಚಾಲಯದ ಕಿಟಕಿಯ ಗ್ರಿಲ್ಸ್ ಅನ್ನ ಕತ್ತರಿಸಿ ಕಿಟಕಿ ಮೂಲಕ ಬ್ಯಾರಕ್ನಿಂದ ಹೊರಬಂದಿದ್ದಾರೆ. ನಂತರ ದೊಡ್ಡ ಗೋಡೆಯನ್ನ ದಾಟೋಕೆ ಮತ್ತೊಂದು ಜೈಲು ಕೊಠಡಿ ನಿರ್ಮಾಣ ಕಾರ್ಯಕ್ಕೆ ಬಳಸಿದ್ದ ಇದೇ ಏಣಿಯನ್ನ ಬಳಸಿಕೊಂಡಿದ್ದಾರೆ. ಏಣಿ ಮೇಲೆ ಹತ್ತಿ ಕೊನೆಗೆ ಬಟ್ಟೆಯೊಂದನ್ನ ಹಗ್ಗದಂತೆ ಬಳಸಿ ಪೂರ್ತಿ ಗೋಡೆಯೊಂದನ್ನ ಹತ್ತಿ ಎಸ್ಕೇಪ್ ಆಗಿದ್ದಾರೆ. ಬೆನ್ನಟ್ಟಿದ್ದ ಪೊಲೀಸರಿಂದ ಕೈದಿಗೆ ಬಿತ್ತು ಗುಂಡೇಟು. ಪೊಲೀಸರು ಹುಡುಕಾಟ ನಡೆಸಿದ್ರು. ಕೈದಿಗಳ ಶೋಧಕ್ಕೆ ಆಪರೇಷನ್ ಒಂದನ್ನ ಶುರು ಮಾಡಿಕೊಂಡಿದ್ರು. ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದಾಗ ಮೂವರೂ ಕೈದಿಗಳು ಹುಮನಾಬಾದ್ ರಿಂಗ್ ರಸ್ತೆಯ ಕೈಗಾರಿಕಾ ಪ್ರದೇಶದ ಬಳಿ ಓಡಾಡಿರುವುದು ಪತ್ತೆಯಾಗಿತ್ತು. ಅಲ್ಲೇ ತನಿಖೆ ನಡೆಸಿದಾಗ ಓರ್ವ ಕೈದಿ ಸಂತೋಷ್ ಅಲ್ಲೇ ಸಂಚರಿಸಿದ್ದ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಸ್ಥಳಕ್ಕೆ ತೆರಳಿದಾಗ ಕೈದಿ ಸಂತೋಷ್ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾನೆ. ಕೂಡಲೇ ಶರಣಾಗುವುದಕ್ಕೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಆದರೆ ಸಂತೋಷ್ ಪೊಲೀಸರ ಎಚ್ಚರಿಕೆಯನ್ನ ನಿರಾಕರಿಸಿದ್ದಾನೆ. ಈ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾನೆ. ಇಬ್ಬರು ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಗಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಮತ್ತು ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಬಲಗಾಲಿಗೆ ಗುಂಡು ಹೊಡೆದಿದ್ದಾರೆ. ಗಾಯಗೊಂಡ ಕೈದಿ ಸಂತೋಷ್ ಹಾಗೂ ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅವರ ಒಂದು ಮೂಮೆಂಟ್ ಇರೋದ್ರ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ತಕ್ಷಣ ತಂಡ ಇಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ. ಬಂದು ನೋಡಿದಾಗ ಏನು ಒಬ್ಬನು ಸಜಾ ಅಪರಾಧಿ ಇದ್ದಾನೆ, ಸಂತೋಷ್ ಬಸಪ್ಪ ಮೇತ್ರೆ ಅಂತ. ಅವನು ಓಡಿ ಹೋಗೋದು ನೋಡ್ತಾರೆ. ತಕ್ಷಣ ಅವನನ್ನು ಹಿಡಲಿಕ್ಕೆ ಬಂಧಿಸ್ಲಿಕ್ಕೆ ಹೋದಾಗ ಅವನು ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಅದರಲ್ಲಿ ಅವನ ಹಲ್ಲೆಯಲ್ಲಿ 2 ಜನ ಸಿಬ್ಬಂದಿಯವರು, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ 2 ಪೊಲೀಸ್ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಮತ್ತು ಅವನ ಹಲ್ಲೆ ಮುಂದುವರಿಸಿ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಒಂದು ಸುತ್ತು ಗಾಳಿಯಲ್ಲಿ ಫೈರ್ ಮಾಡಿದ್ದಾರೆ. ಕಂಬಿ ಕತ್ತರಿಸಲು ತಗೊಂಡಿದ್ದು ಬರೋಬ್ಬರಿ 15 ದಿನ. ಜೈಲಿನಿಂದ ಕೈದಿಗಳು ಎಸ್ಕೇಪ್ ಆಗಿರೋದೇ ಬಲು ರೋಚಕ. ಮಧ್ಯರಾತ್ರಿ ಜೈಲಿನ ಬ್ಯಾರಕ್ನ ಕಿಟಕಿಯ ರಾಡ್ ಮುರಿದ ಕೈದಿಗಳು ಅದಾದ ಬಳಿಕ ಜೈಲಿನ ಒಳಗೆ ಏಣಿ ಮೂಲಕ ಗೋಡೆ ಹತ್ತಿ ಬಟ್ಟೆಗಳನ್ನೇ ಹಗ್ಗ ಮಾಡಿಕೊಂಡು ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ. ಅಂದಹಾಗೆ ಅವರು ಒಂದೇ ದಿನದಲ್ಲಿ ಕಬ್ಬಿಣದ ಸರಳು ಕಟ್ ಮಾಡಿಲ್ಲ. ಅದಕ್ಕೆ ತಗೊಂಡಿರೋದು ಬರೋಬ್ಬರಿ 15 ದಿನ. ಇದು ಹಲವಾರು ಅನುಮಾನ ಹುಟ್ಟು ಹಾಕಿದೆ. ಆ ಮೂವರು ಕೈದಿಗಳು 15 ದಿನದಿಂದ ಕಂಬಿಯನ್ನ ಕಟ್ ಮಾಡ್ತಾ ಇರಬೇಕಾದ್ರೆ ಜೈಲು ಸಿಬ್ಬಂದಿ ಏನ್ ಮಾಡ್ತಾ ಇದ್ರು? ಜೈಲು ಸಿಬ್ಬಂದಿಗೆ ಅನುಮಾನವೇ ಬರಲಿಲ್ವಾ ಅನ್ನೋ ಅನುಮಾನ ಬರ್ತಿದೆ. ಜೈಲಿನಿಂದ ಮಾಸ್ಟರ್ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿದ್ದ ಕೈದಿಗಳು ಜೈಲಿಂದ ಎಸ್ಕೇಪ್ ಆದ್ಮೇಲೂ ತಮ್ಮ ಬುದ್ಧಿ ಬಿಟ್ಟಿರಲಿಲ್ವಂತೆ.
ಜೈಲಿನಿಂದ ಎಸ್ಕೇಪ್ ಆದ್ಮೇಲೆ ಕೈದಿಗಳು ಹಣಕ್ಕಾಗಿ ಪರದಾಡಿದ್ದಾರೆ. ರಸ್ತೆಯಲ್ಲಿ ಹೋಗೋರ ಬಳಿ 500 ರೂಪಾಯಿ ಕಳ್ಳತನ ಮಾಡಿದ್ದಾರೆ. 3 ಹಣ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅದೇ ಹಣದಿಂದ ತಿಂಡಿ ತಿಂದಿರೋ ಕೈದಿಗಳು ತೆಲಂಗಾಣದ ಜಹೀರಾಬಾದ್ಗೆ ಶಿಫ್ಟ್ ಆಗಲು ಪ್ಲಾನ್ ಮಾಡಿದ್ದರಂತೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಜೀವನ ನಡೆಸಲು ಮಾಸ್ಟರ್ ಪ್ಲಾನ್ ರೂಪಿಸಿದ್ದರಂತೆ. ಕೈದಿಗಳು ಏನೇ ಪ್ಲಾನ್ ಮಾಡಿದ್ರೂ ಅವರ ಆಟ ಪೊಲೀಸರ ಮುಂದೆ ನಡೆಯಲ್ಲ. ಈಗ ಸದ್ಯಕ್ಕೆ ಓರ್ವ ಸಿಕ್ಕಿಬಿದ್ದಿದ್ದು, ಇನ್ನಿಬ್ಬರ ಹುಡುಕಾಟಕ್ಕೆ ಕಲಬುರಗಿ ನಗರ ಮತ್ತು ಬೀದರ್ ಪೊಲೀಸರ ನೇತೃತ್ವದಲ್ಲಿ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಒಟ್ಟು 4 ವಿಶೇಷ ತಂಡ ರಚನೆ ಮಾಡಲಾಗಿದ್ದು, ಶೀಘ್ರದಲ್ಲೇ ಆ ಇಬ್ಬರೂ ಪೊಲೀಸರ ಬಲೆಗೆ ಬೀಳುವ ಸಾಧ್ಯತೆ ಇದೆ. ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕರ್ತವ್ಯ ಲೋಪ ಹಿನ್ನೆಲೆ ಜೈಲಿನ 8 ಮಂದಿಯನ್ನ ಅಮಾನತು ಮಾಡಿ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಜೈಲು ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಸೇರಿದ ಹಾಗೆ ಹಲವರು ಅಮಾನತಾಗಿದ್ದು, ಆ ಜೈಲಿನ ಎಲ್ಲ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ನಾಡ ಹಬ್ಬದಲ್ಲಿ ಕಂಬಳ ಕದನ, ಸಾತಗಳ್ಳಿಯಲ್ಲಿ ಬೇಡ, ವರುಣಾ ಕೆರೆ ಓಕೆ ಅಂತ ಹೇಳಿ ಪರಿಸರವಾದಿಗಳು ಹೇಳ್ತಾ ಇರೋದು ಯಾಕೆ? ಧಾರ್ಮಿಕ ಚಿಂತಕರು ಮತ್ತು ಪರಿಸರವಾದಿಗಳು ಈ ರೀತಿಯಾಗಿ ಒತ್ತಾಯ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಕಂಬಳದ ವಿಚಾರದಲ್ಲಿ ರಾಜಕೀಯ ಏನು ಅನ್ನುವ ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ.